ಗುರುಗಳೇ, ಮತ್ತು ಈ ಬೇರೆ ದೇವರುಗಳ ಆರಾಧನೆ ಕ್ರಮ ನೋಡಕ್ಕೆ ಹೋದ್ರೂ ಕೃಷ್ಣ ಬಹಳ ಸುಲಭವಾಗಿ ಒಂದು ದಳ ಶ್ರೀ ತುಳಸಿ ಒಂದು ಬಿಂದು ಗಂಗೋದಕ ಸುಲಭದ ಮುಕುತಿಗೆ ಸುಲಭದಿ ದೊರೆಯುವ ಅಂತ ದಾಸರಲ್ಲೂ ಹಾಡಿ ಹೊಗಳಿದ್ದಾರೆ. ಹಾಗೆ ಏನೂ ಬೇಡ, ನನಗೆ ನಿನ್ನ ಹತ್ರ ಏನಿದೆ ಅಷ್ಟೇ ಭಾವನೆಯಿಂದ ಮಾಡಿದ್ರೆ ಸಾಕು ಅಂತ ಕೇಳುವಂತಹ ದೇವರು ಕೃಷ್ಣ. ಈ ವಿಚಾರವಾಗಿ ಏನು ಹೇಳ್ತೀರಾ? ಭಗವಂತ ಎಲ್ಲ ದೇವರು ಕೃಷ್ಣ ಅಂತ ಒಬ್ಬ ಎಲ್ಲರೂ ಪತ್ರಂ ಪುಷ್ಪಂ ಫಲಂ ತೋಯಂ. ಕೃಷ್ಣನೇ ಗೀತಾಚಾರ್ಯನೇ ಗೀತೆಯಲ್ಲಿ ಹೇಳುವಂಥದ್ದು. ಭಗವಂತನಿಗೆ ಏನೂ ಅವಶ್ಯಕತೆ ಇಲ್ಲ. ಇದೆಲ್ಲ ಮಾಡೋದು ನಮ್ಮ ಆನಂದಕ್ಕೆ, ಅವನ ಸಂತೋಷಕ್ಕೆ. ಅವನಿಗೆ ಅರ್ಪಣೆ ಮಾಡಿದ್ರೆ ಅವನ ಆ ಸಂತೋಷವನ್ನು ನಮಗೆ ಹಂಚ್ತಾನೆ. ಶ್ರೀರಾಮನವಮಿ ಅಂದರೆ ಪಾನಕ ಕೋಸಂಬರಿ ಇಷ್ಟೆಲ್ಲ ಆಗೋಗುತ್ತೆ. ಕೃಷ್ಣಾಷ್ಟಮಿ ಅಂದರೆ ಎಷ್ಟು ವಿಧವಾದಂತಹ ತಿಂಡಿ. ಈಗ ನಮ್ಮ ಜನ್ಮಾಷ್ಟಮಿಗೋಸ್ಕರ ಕೆಳಗಡೆ ಭಕ್ತರೊಬ್ಬರು ತಿಂಡಿಗಳನ್ನೆಲ್ಲ ಮಾಡ್ತಾಯಿದ್ದಾರೆ. ಇಲ್ಲಿ ಮುಂದಿನ ತಿಂಗಳು ನಮಗೆ ಶ್ರೀ ಜಯಂತಿ. ಇದು ಜನ್ಮಾಷ್ಟಮಿ, ಮುಂದೆಂದು ಶ್ರೀ ಜಯಂತಿ. ಇದು ಒಂದು ತಿಂಗಳು ಮುಂಚೆ ಮುಂದೆ ಬರುತ್ತೆ. ಅವನಿಗೆ ವಿಧ ವಿಧವಾದಂತಹ ಭಕ್ಷ್ಯ ಭೋಜ್ಯಗಳನ್ನೆಲ್ಲ ಸಮರ್ಪಣೆ ಮಾಡಿ ಭಕ್ತರಿಗೆ ಆ ಖುಷಿ ಒಂಥರ ಕೃಷ್ಣನಿಗೆ ಮಾಡೋದು ಅಂದರೆ, ಕೃಷ್ಣನಿಗೆ ಕೊಡೋದು ಅಂದರೆ. ಆದ್ದರಿಂದ ಭಗವಂತ ಎಲ್ರಿಗೂ ಅವನಿಗೆ ನಿವೇದನ ಎಲ್ಲರೂ ಎಲ್ಲ ಥರನೂ ಮಾಡಿದ್ರು. ಕೃಷ್ಣಾಷ್ಟಮಿಯಲ್ಲಿ ಮಾತ್ರ ವಿಧ ವಿಧವಾದಂತಹ ತಿಂಡಿಗಳನ್ನು ಮಾಡಿ ಕೃಷ್ಣನಿಗೆ ಅರ್ಪಣೆ ಮಾಡ್ತಾರೆ. ಕೃಷ್ಣಾವತಾರದ ಸಂದರ್ಭದಲ್ಲೇ ಪ್ರತಿನಿತ್ಯ ಯಶೋದೆ ಕೃಷ್ಣನಿಗೆ ಬೇರೆ ಬೇರೆ ರೀತಿಯ ತಿಂಡಿಗಳನ್ನು, ಅವನಿಗೆ ವಸ್ತ್ರ ವಿನ್ಯಾಸ ತುಂಬ ಇಷ್ಟ. ವಿಧ ವಿಧವಾದಂತಹ ವಸ್ತ್ರಗಳು, ಆಭರಣಗಳು ಅಂದರೆ ತುಂಬ ಇಷ್ಟ. ವಿಧ ವಿಧವಾದಂತಹ ಅವತಾರ ಮಾಡುವಾಗಲೇ, ಕೃಷ್ಣಾವತಾರ ಆದಾಗಲೇ ಕೃಷ್ಣ ಸಕಲಾಭರಣ ಭೂಷಿತನಾಗಿ ಬಂದು ಶಂಖಚಕ್ರದ ಯಾರಿಗೂ ಆ ರೀತಿ ಸಾಧ್ಯ ಇಲ್ಲ. ಅಲ್ಲೇ ಅವನು ತಮ್ಮ ಲೀಲೆ, ಮೊದಲನೆಯ ಲೀಲೆಯನ್ನು ಅಲ್ಲೇ ತೋರಿಸ್ತಾನೆ ಕೃಷ್ಣ. ತಂದೆ ತಾಯಿಗೆ ಆ ದರ್ಶನವನ್ನು ಕೊಡ್ತಾನೆ. ತಾಯಿ ಹೇಳ್ತಾಳೆ, ಹೀಗಿರಬೇಡ, ಕಂಸ ನಿನ್ನನ್ನು ಬಿಡೋದಿಲ್ಲ, ಇದೆಲ್ಲ ಬೇಡ, ಸಾಮಾನ್ಯವಾಗಿರು ಅಂತ ಹೇಳಿದ ತಕ್ಷಣ ಅವನ ತಾಯಿ ಮಾತನ್ನು ಕೇಳಿಬಿಡ್ತಾನೆ. ಎಲ್ಲ ಹೋಗಿ ಸಾಮಾನ್ಯ ಮಗುವಿನಂತೆ ಆಗಿಬಿಡ್ತಾನೆ. ಅವನಿಗೆ ಆಭರಣಗಳು ಅಂದರೆ ಇಷ್ಟ, ವಸ್ತ್ರಗಳು ಅಂದರೆ ಎಲ್ಲ ಇಷ್ಟ, ಎಲ್ಲರನ್ನೂ ಕಂಡ್ರೂ ಇಷ್ಟ. ಅದು ವಸುದೈವ ಕುಟುಂಬಕಂ ಅಂತ ನಾವೇನು ಹೇಳ್ತೀವಿ. ಕೃಷ್ಣ ಅವತಾರ, ಕೃಷ್ಣ ಎಲ್ಲರನ್ನೂ ಸೇರಿಸ್ಕೊಂಡು ದೊಡ್ಡ ಒಂದು ತನ್ನ ಸ್ನೇಹ ಪರಿವಾರವನ್ನು ಆನಂದದಲ್ಲಿ ಎಲ್ಲರನ್ನ ಆನಂದವಾಗಿ ಇಟ್ಟಂಥ ಅವತಾರ ಅಂದರೆ ಕೃಷ್ಣ ಅವತಾರ. ಸ್ವಲ್ಪ ರಾಮಾವತಾರದಲ್ಲಿ ಅರಣ್ಯವಾಸ ಅಲ್ಲೆಲ್ಲ ಒಂದಷ್ಟಲ್ಲಿ ನಡೆಯುತ್ತೆ. ಕೃಷ್ಣಾವತಾರದಲ್ಲಿ ನಿಜ ಈ ಲೀಲೆಗಳೆಲ್ಲ, ರಾಕ್ಷಸರೆಲ್ಲ ಬಂದಿದ್ದು ಇವನಿಗೆ ಕಂಸನ ಇದರ ಪ್ರಕಾರ ಕೊಟ್ಟಿದ್ದೆಲ್ಲ, ಹಿಂಸೆ ಕೊಟ್ಟಿದ್ದೆಲ್ಲ ನಿಜ. ಆದರೆ ಅದೆಲ್ಲವನ್ನು ಕೃಷ್ಣ ತುಂಬ ಲೀಲಾಜಾಲವಾಗಿ, ತುಂಬ ಈಸಿಯಾಗಿ ಅಂತಾರಲ್ಲ, ಅವನೇನು ಯಾರು ಶ್ರಮ ಪಡ್ತಾ ಇರಲಿಲ್ಲ. ಪುತನ ಸಂಹಾರ ಇರ್ಬೋದು, ಶಕಟಾಸುರಂದಿರ್ಬೋದು, ಪುತನಾವರ್ತಂದಿರ್ಬೋದು, ಕಾಳಿಯ ಮರ್ದನ ಇರ್ಬೋದು. ಕಾಳಿಯ ಮರ್ದನವೇ ಒಂದು ವಿಷಯ. ಇಡೀ ಭಾರತದಲ್ಲಿ ಇವತ್ತೇನೇನು ಎಲ್ಲ ಕಲಾವಿದರೆಲ್ಲ ಭರತನಾಟ್ಯ ಮಾಡಿ ರಂಗಪ್ರವೇಶ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ದ್ವಾಪರದಲ್ಲಿ ಮೊಟ್ಟ ಮೊದಲಿಗೆ ರಂಗಪ್ರವೇಶ ಮಾಡಿ ನೃತ್ಯ ಮಾಡಿದ್ದು ಕೃಷ್ಣ. ಕಾಳಿಯನ ಮೇಲೆ ಆ ನೃತ್ಯಕ್ಕೆ ಎಲ್ಲ ದೇವಾನುದೇವತೆಗಳೆಲ್ಲ ನೋಡಿದ್ರು. ಒಬ್ಬರು ಖಂಜರ ತಂದರು, ಮೃದಂಗ ತಂದರು, ವಾದ್ಯ ತಂದರು. ಅದಕ್ಕೂ ಮೂಲ ಇದೆ. ಕೃಷ್ಣನೇ ಮೊದಲು ಅರಂಗೇಟ್ರ ಮಾಡಿದ್ದು, ಅದು ಕಾಳಿಯನ ಮೇಲೆ. ಹೀಗೆ ಕೃಷ್ಣಾವತಾರ, ಕೃಷ್ಣ ಅಂದರೆ ಎಲ್ಲಿಂದ ಆರಂಭ ಮಾಡೋದು ಎಲ್ಲಿ ಮುಕ್ತಾಯ ಮಾಡೋದು ಗೊತ್ತಾಗೋದಿಲ್ಲ. ನಮಗೆ ಬಾಲ್ಯದಿಂದ ಕೃಷ್ಣ ಅಂದರೆ ಅತ್ಯಂತ ಅಚ್ಚುಮೆಚ್ಚಿನ ಭಗವಂತ. ಅವನು ನಮಗದೇ ಅನುಭವ ಆಗಿ ಎಲ್ಲ ಕಡೆಯಲ್ಲೂ ಕೃಷ್ಣಾನುಭವವನ್ನೇ ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಜನ್ಮಾಷ್ಟಮಿಯ ಶುಭಾಶಯಗಳು. ನಮ್ಮ ಅಶ್ವವೇಗ ವಾಹಿನಿ ಜಗತ್ತಿನ ಎಲ್ಲ ಕಡೆ ಇದು ಪ್ರಸಾರ ಆಗಲಿ. ಇಲ್ಲಿ ಬರುವಂತಹ ಕಾರ್ಯಕ್ರಮಗಳೆಲ್ಲ ಎಲ್ಲರ ಮನಸ್ಸನ್ನು ಅದು ಹೊಕ್ಕಲಿ. ಇದು ಒಳ್ಳೆಯ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಮಾಡಿದಂತಹ ಕಾರ್ಯಕ್ರಮ. ನಮ್ಮೆಲ್ಲ ವೀಕ್ಷಕರಿಗೆ ಜನ್ಮಾಷ್ಟಮಿಯ ಶುಭಾಶಯಗಳು. ಹಾಗೆ ಮುಂದಿನ ತಿಂಗಳು ಬರುವಂತಹ ಶ್ರೀ ಜಯಂತಿಯ ಶುಭಾಶಯ.